Hello, heroes and heroines. ಎಲ್ಲರೂ ಹೇಗಿದ್ದೀರಾ? ಹೋಪ್ you're all doing fine. Welcome back to me and my channel. ಇವತ್ತು ಡೈರೆಕ್ಟ್ ಟ್ರಾಫಿಕ್ ಇಂದ ವ್ಲಾಗ್ ಶುರು ಮಾಡೋಣ ಸ್ಟಾರ್ಸ್. ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಹೋದೆ. ಆಕ್ಚುಲಿ ಸ್ಟಾರ್ಸ್ ನಾನು ನಿದ್ದೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಣ್ವಾ ಅಂತ ಕೇಳಿದ್ರು. ನಾನು ಇಲ್ಲ ಪರವಾಗಿಲ್ಲ ಹೋಗಿ ಬನ್ನಿ ಅಂತಂದೆ. ಬಟ್ ನಿದ್ದೆಯಿಂದ ಎದ್ದಿದ ತಕ್ಷಣ ಇಲ್ಲ ಇಲ್ಲ ಹೋಗ್ಬೇಕಂತಂದೆ. ಯಾರು ಹೀಗೆ? ನೀವೆಲ್ಲರೂ ಹೀಗೇನಾ? ಕಾಮೆಂಟ್ ಮಾಡಿ ತಿಳಿಸಿ ಸ್ಟಾರ್ಸ್. ನಾನು ನಿದ್ದೆ ಮಾಡಬೇಕಾದ್ರೆ ಎಲ್ಲಾದರೂ ಹೋಗಬೇಕು ಅಂತ ಕರೆದ್ರೆ ನೋ, ನಿದ್ದೆನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಿದ್ದೆ ಒಂದು ಸ್ವಲ್ಪ ಎಚ್ಚರಿಕೆ ಆಗಿದ ತಕ್ಷಣ ಇಲ್ಲ ಶಿಟ್ ನಾನು ಹೋಗ್ಬೇಕಾಗಿತ್ತಲ್ವಾ ಅಂತ ಹರಿಬರಿಯಾಗಿ ರೆಡಿಯಾಗಿ ಹೊರಡ್ತೀನಿ. ತುಂಬ ಅಂದರೆ ತುಂಬ ರಶ್ ಇತ್ತು. ನೀವು ತಾಯಿ ದರ್ಶನ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಪಾಸಿಟಿವ್ ವಿಷಸ್ ಫುಲ್ಫಿಲ್ ಆಗಲಿ. ಏನು ಗೊತ್ತಾ, ನಾವು ಯಾವುದೇ ಟೆಂಪಲ್ಗಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ, ನಾವು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಆ ತಾಯಿ ಅಥವಾ ಆ ದೇವರು ನಮ್ಮನ್ನ ಕರೆಸ್ಕೊಬೇಕು. ಸೊ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್. ನಾನು ಹೋಗ್ಲಿಕ್ಕಾಯ್ತು. ಶಂಕರಿ ಅಮ್ಮ ದೇವಸ್ಥಾನದಲ್ಲಿ ಸ್ಟಾರ್ಸ್ ಒಂದು ರೌಂಡ್ ಆಗಿ ಒಂದು ಕಲ್ಲು ಆಕಾರದಲ್ಲಿ ಒಂದು ವಿಗ್ರಹ ಇದೆ. ವಿಗ್ರಹ ಅಂತಾನೆ ಅಲ್ಲ, ಒಂದು ಕಲ್ಲು. ಬಟ್ ಅದನ್ನ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕೈಗಳನ್ನ ಅದ್ರ ಮೇಲೆ ಇಟ್ಕೊಂಡು ನಾವೊಂದು ವಿಶ್ ಮಾಡ್ಕೊತೀವಿ. ಆ ವಿಶ್ ಫುಲ್ಫಿಲ್ ಆಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕೈ ಜಾಯಿನ್ ಆಗುತ್ತಂತೆ. ಅದನ್ನ ನಾನು ಟ್ರೈ ಮಾಡಿದೆ, ಜಾಯಿನ್ ಆಯಿತು. ಅದನ್ನ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ತಾಯಿ ಕರ್ಸ್ಕೊಂಡಾಗ ಹೋದಾಗ ಪಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫ್ಯಾನ್, ಟೆಂಪಲ್ಗೆ ಕರ್ಕೊಂಡು ಹೋಗಿರೋದಕ್ಕೆ. ಐ ಆಮ್ ಸೋ ಹ್ಯಾಪಿ. ಪ್ರದರ್ಶನ ಆದಮೇಲೆ ಬ್ಯಾಕ್ ಟು ಸ್ಟುಡಿಯೋ ಸ್ಟಾರ್ಸ್. ಇವತ್ತು ಏನು ಪ್ರಿಪೇರ್ ಮಾಡ್ತಿರಬಹುದು? ಎನಿ ಗೆಸಸ್? ನೀವು ಆ ಬೌಲ್ ನೋಡ್ಲಿಕ್ಕೆ ಹೋದರೆ ಕೋಕೋ ಪೌಡರ್ ಹಾಕಿದ್ದೀನಿ ಸ್ಟಾರ್ಸ್. ಸೊ ಆ್ಯಸ್ ಯೂಶುವಲ್ ವೆಟ್ ಆ್ಯಂಡ್ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ವಿಸ್ಕ್ ಮಾಡಿ. ಆಫ್ಟರ್ ದ್ಯಾಟ್ ಈಗ ನಾನೇನೋ ಕಲರಿಂಗ್ ಯೂಸ್ ಮಾಡ್ತಿದ್ದೀನಿ. ಎನಿ ಗೆಸಸ್ ಈಗಾದರೂ ಎಂಥ ಕಲರ್ ಅಂತ ಹೇಳ್ಬಿಟ್ಟು? ಓಕೆ, ಇವಾಗ ಫೈನಲಿ ಗೊತ್ತಾಗೋಗ್ಬಿಟ್ಟಿರುತ್ತೆ ಸ್ಟಾರ್ಸ್. ಇಟ್ ಈಸ್ ರೆಡ್ ಇನ್ ಕಲರ್. ಮೋಸ್ಟ್ ಆಫ್ ದ ಕೇಕ್ಸ್ ರೆಡ್ ಇನ್ ಕಲರ್ ಯಾವುದು ಬರುತ್ತೆ? ಇಟ್ ಈಸ್ ರೆಡ್ ವೆಲ್ವೆಟ್. ಸೊ ವಿ ಆರ್ ಪ್ರಿಪೇರಿಂಗ್ ರೆಡ್ ವೆಲ್ವೆಟ್ ಸ್ಪಾನ್ಸ್ ಟುಡೇ. ಸೊ ಫೈನಲಿ ರೆಡ್ ವೆಲ್ವೆಟ್ ಎಲ್ಲ ಪ್ರಿಪೇರ್ ಮಾಡಿ ಓವನ್ಸ್ಗೆ ಪ್ಲೇಸ್ ಮಾಡಿದ್ದಾಯಿತು. 3, 2, 1 ಟಡಾನ್, ಡನ್. ಸೊ ಓಪನ್ ಮಾಡುವ ಹೊರಗಡೆಗೆ. ಆ್ಯಕ್ಚುಲಿ ತುಂಬ ಪಫಿಯಾಗಿ ಚೆಂದ ಬಂದಿದೆ ಸ್ಟಾರ್ಸ್. ಇದೆಲ್ಲ ತುಂಬ ಇಷ್ಟ ಯಾಕೆ ಆಗಿದ್ದು ಅಂದರೆ ಮೇಜರ್ ರೀಸನ್ ಸ್ಟಾರ್ಸ್. ಯಾವುದು ತುಂಬ ಓವರ್ ಸ್ವೀಟ್ ಅನ್ನೋದು ಸೀರಿಯಸ್ಲಿ ಸ್ಟಾರ್ಸ್, ನನಗೆ ಸ್ವೀಟ್ ಈಸ್ ಲೈಕ್ ಓ ಮೈ ಗಾಡ್, ಅಷ್ಟು ಸ್ವೀಟ್ ಹೆಂಗೆ ಮಾರಾಯ ತಿನ್ನೋದು ಅಂತ. ಸೊ ಯಾವುದು ಓವರ್ ಸ್ವೀಟ್ ಇರಲಿಲ್ಲ. ಇಟ್ ವಾಸ್ ವೆರಿ ಎಮಿ. ದಿಸ್ ವಾಸ್ ಫಾರ್ ದ ಡೇ. ಒಂದು ಚಿಕ್ಕ ಕೋಟ್ ಹೇಳುವ ಸ್ಟಾರ್ಸ್. ಒಂದು ಮೂಮೆಂಟ್ ಸಾಕು ಒಳ್ಳೇದಾಗೋದಕ್ಕೆ ಕೆಟ್ಟದಾಗೋದಕ್ಕೆ. ಸೊ ಯಾಕೆ ಕೆಟ್ಟದಾಗಬೇಕು ಅಂತ ನಾವು ಅನ್ಕೊಬೇಕು. ಸೊ ಯಾವಾಗೂ ಒಳ್ಳೇದೇ ಯೋಚನೆ ಮಾಡೋಣ. ಆ ಒಂದು ಮೂಮೆಂಟಲ್ಲಿ ಆಗೋದೇನೋ ಒಳ್ಳೇದೇ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ಸ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವೀಕ್. Thank you so much for watching my video. Do not forget to like, share and subscribe. Until then,